ಯಾಕೋ ಅಭಿ, ಗಂಭೀರವಾಗಿರೋ ಸ್ವಲ್ಪ. ನಗ್ನಗ್ತಾ ಕೂತಿರ್ತೀಯಲ್ಲ ವಿಡಿಯೋದಲ್ಲಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು, ಗಂಭೀರವಾಗಿರ್ಬೇಕು ನೀನು. ಇವಾಗ ಗೊತ್ತಾಗಿರ್ಬೋದು ನಮ್ ವ್ಯೂವರ್ಸ್ಗೂ ನಾವ್ ಯಾವ ಟೀಮ್ ರಿವ್ಯೂ ಮಾಡಕ್ ಬಂದಿದೀವಿ ಅಂತ. ಎಸ್, ನಾವು KKR ರಿವ್ಯೂ ಮಾಡ್ತಾ ಇದೀವಿ ಇವಾಗ. ಸೊ ಅಭಿ, ಗೌತಮ್ ಗಂಭೀರ್ ಇಸ್ ಬ್ಯಾಕ್ ಹೋಮ್ ಅಂತ ಹೇಳ್ಬೋದು. ದ ಪ್ಲೇಸ್ ವೆರ್ ಹಿ ಒನ್ 2 IPLs ಅಂಡ್ ಆಲ್ಮೋಸ್ಟ್ ಒಂದ್ ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ T20 ವರ್ಲ್ಡ್ ಕಪ್ಪಿಗೂ ವಾಪಸ್ ಬರಕ್ಕೆ. ಬಟ್ ಆಸ್ ಅ ಕ್ಯಾಪ್ಟನ್ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಅನ್ಬೋದಲ್ಲಿ. ಎಕ್ಸಾಕ್ಟ್ಲಿ. ಐ ಥಿಂಕ್ KKR ಅಂಡ್ ಗಂಭೀರ್ ಮೈಟ್ ಬಿ ಡಿಫರೆಂಟ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ಅವ್ರದ್ದು ಟೀಮ್ ಹೇಗಾಗುತ್ತೆ ಅಂತ. ಸೊ ಈ ಟೈಮ್ ಆಪ್ಷನ್ ಅಲ್ಲಿ ನೋಡಿದಾಗ ಅಭಿ, ಮನೀಶ್ ಪಾಂಡೆ ಬಂದಿದ್ದಾರೆ, ಭರತ್ ಬಂದಿದ್ದಾರೆ. ಐ ಥಿಂಕ್ ಇಂಡಿಯನ್ ಕಂಟಿಂಜೆಂಟ್ ಒಳ್ಳೆ ಇದಾಗಿದೆ. ಬಟ್ 25 ಕೋಟಿ ಸ್ಟಾರ್ಕಿ ಕೊಟ್ಟಿದ್ದಾರೆ ಅವರು. ಅವ್ರ ಪ್ರಾಬ್ಲಮ್ ಇದ್ದಿದ್ದು ಇಂಡಿಯನ್ ಕಂಟಿಜೆಂಟ್ ಪ್ಲೇಯರ್ಸ್ ಕಣ ಲಾಸ್ಟ್ ಇಯರ್ ಕೂಡ. ಅಪಾರ್ಟ್ ಫ್ರಮ್ ರಿಂಕು ಅಂಡ್ ನಿತೀಶ್ ರಾಣಾ, ಐ ಥಿಂಕ್ ದೇ ಸ್ಟ್ರಗಲ್ಡ್ ಫಾರ್ ಇಂಡಿಯನ್ ಬ್ಯಾಕಪ್ ಪ್ಲೇಯರ್ಸ್. ಸೊ ಯು ನೆವರ್ ನೋ, ಮನೀಶ್ ಪಾಂಡೆ ಅಟ್ ಲೀಸ್ಟ್ ಇವನ್ ಇಫ್ ಯು ಪರ್ಫಾರ್ಮ್ಸ್ 50% ಅವ್ರು ಏನ್ ಮುಂಚೆ ಆಡ್ತಿದ್ರು, ದಟ್ ವಿಲ್ ಹೆಲ್ಪ್ ದೆಮ್. ಅಂಡ್ ಆಲ್ಸೋ ಭರತ್ ಕೂಡ ಇದ್ದಾರೆ. ಭರತ್ ಹಾಗೇನ್ ಎಸ್. ಡೊಮೆಸ್ಟಿಕ್ ಇಸ್ ಡಿಫ್ರೆಂಟ್ ಗೈ ಅಂತಾನೆ ಹೇಳ್ಬೋದು. ಕಂಪಾರಿಸನ್ ಇಲ್ಲ ಅವ್ರ ಟೆಸ್ಟಿಗೂ ಇದಕ್ಕೂ. I think it looks little sorted. Raghu, there might be one master stroke, late addition, which might change the entire complex of KKR squad. So, any guesses? ಲೇಟ್ ಅಡಿಷನ್, ಐ ಥಿಂಕ್ ನಮ್ಮ ಲೇಟೆಸ್ಟ್ ಫಿಲಿಪ್ ಸಾಲ್ಟ್ ಅವರ ಅದು. Exactly. ಸೊ ನಮ್ ಜೇಸನ್ ಅಣ್ಣ ಅವರು ಒಂಥರ ಅವ್ರು ಹಿಂಗೆ ಲಾಸ್ಟ್ ಮಿನಿಟ್ ಯಾವಾಗ್ಲೂ ಬಂಕ್ ಹೊಡಿತಾರೆ ಅನ್ನಂಗೆ, ಯಾವಾಗ್ಲೂ ಲಾಸ್ಟ್ ಮಿನಿಟ್ ಅವರು ಕೈ ಕೊಡೋದೇ ಆಯ್ತು ಅಂದ್ರು. ಬಟ್ ಟೀಮ್ಸ್ಗಳು ಯಾಕೆ ಅವ್ರನ್ನ ಬೈ ಮಾಡ್ತಾರಂತಾನೆ ಅರ್ಥ ಆಗ್ತಿಲ್ಲ. ಐ ಥಿಂಕ್ ಜೇಸನ್ ರೈ ಇವಾಗ ಬಿಟ್ಟಿದ್ದು ಅವ್ರಿಗೆ ಆಕ್ಚುಲಿ ಒಂಥರ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಅವರು ಮ್ಯಾಂಡೇಟ್ರಿಲಿ ಲೈಕ್ ಭರತ್ನ ಆಡಿಸ್ಲೇಬೇಕಾಗಿತ್ತು, ಭರತ್ ಅಥವಾ ಗುರ್ಬಾಜ್ನ. Now they Correct. can play Philip Salt. He can be opener come wicket keeper. ಸೊ ಒಂದ್ ಬಿಗ್ ಹೆಡೇಕೆ ಅವರಿಗೆ ಕಡಿಮೆ ಆದಂಗೆ ಆಯ್ತದೆ ಆಕ್ಚುಲಿ ಅದರಿಂದ. ಟ್ರೂ. ಅಂಡ್ ಇವಾಗ ಟೀಮ್ ನೋಡಿದ್ರೆ ಬಿ ಬ್ಯಾಟಿಂಗ್ ಅಲ್ಲಿ ಐ ಥಿಂಕ್ ದೇ ಆರ್ ಸ್ಟ್ರಾಂಗ್ ನಾವು. ರಿಂಕು ಸಿಂಗ್ ಒಳ್ಳೆ ಫಿನಿಶರ್ ಸಿಕ್ಕಿದ್ದಾರೆ ಅವ್ರಿಗೆ. ಅಂಡ್ ಹೀಸ್ ಬೀನ್ ಇನ್ ದ ಫಾರ್ಮ್ ಆಫ್ ಹಿಸ್ ಲೈಫ್ ಅಂತಾನೆ ಹೇಳ್ಬೋದು ಲಾಸ್ಟ್ 1 year ಅದು, ಇನ್ಕ್ಲೂಡಿಂಗ್ ಇಂಡಿಯಾಗ್ ಆಡ್ದಾಗ್ಲು. ಅಂಡ್ ನಿತೀಶ್ ರಾಣಾ ಇದ್ದಾರೆ ಇವಾಗ. ಅಂಡ್ ಕ್ಯಾಪ್ಟನ್ ಅಯ್ಯರ್ ಈ ವರ್ಷ ಇದ್ದಾರೆ ಅಗೇನ್. ಸೊ ಐ ಥಿಂಕ್ ದೇ ಹ್ಯಾವ್ ಅ ಫಾರ್ಮಿಡಬಲ್ ಟಾಪ್ ಆರ್ಡರ್ ಅಂತಾನೆ ಹೇಳ್ಬೋದು, ಇಂಡಿಯನ್ ಅವ್ರದ್ದು ಕಂಟಿಂಜೆಂಟ್. ಅವ್ರದ್ದು ಆಕ್ಚುಲಿ ಟಾಪ್ 6 ಒನ್ ಆಫ್ ದಿ ನಾಟ್ ವೆರಿ ಥ್ರೆಟ್ನಿಂಗ್ ಬಟ್ ವೆರಿ ಡೀಸೆಂಟ್ ಕಾನ್ಫಿಡೆಂಟ್ ಟಾಪ್ 6 ಅಂತ ಹೇಳ್ಬೋದು. ಸೊ ಫಿಲ್ಪ್ ಸಾಲ್ಟ್ ವಿಲ್ ಓಪನ್ ಅಂಡ್ ದೆನ್ ಯು ಹ್ಯಾವ್ ವೆಂಕಟೇಶ್ ಅಯ್ಯರ್. ಶ್ರೇಯಸ್ ಅಯ್ಯರ್ ಬಂದು ನಂಬರ್ 3 ಅಥವಾ ನಿತೀಶ್ ರಾಣಾ ಐದರ್ ನಂಬರ್ 3 or ನಂಬರ್ 4 ಬೋತ್ ವಿಲ್ ಸ್ವಾಪ್ ಔಟ್. 5 ಬಂದು ರಿಂಕು ಸಿಂಗ್, 6 ಬಂದು ರಸೆಲ್. ಸೊ ಐ ಥಿಂಕ್ ಇಟ್ಸ್ ಅಂಡ್ ನರೈನ್ ಓಪನಿಂಗ್ ಬರ್ತಾರೆ ಅನ್ಸುತ್ತಾ? ಮೋಸ್ಟ್ಲಿ RCB ಮೇಲೆ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಅಂಡ್ ಇಲ್ಲಿ ಇನ್ನೊಂದ್ ಪ್ಲೇಯರ್ ಅಭಿ ನನಗಿರೋದು ವೆಂಕಟೇಶ್ ಅಯ್ಯರ್ ಅಂದ್ಯಲ್ಲ ನೀನು. ಐ ಥಿಂಕ್ ಹಿ ಹಸ್ ಲಾಸ್ಟ್ ಹಿಸ್ ವೇ ಅನ್ಸ್ತದೆ ಲಾಸ್ಟ್ 1-2 years ಅಲ್ಲಿ. ಆಫ್ಟರ್ ಹಿ ಗಾಟ್ ಸೆಲೆಕ್ಟೆಡ್ ಫಾರ್ ಇಂಡಿಯಾ ಅಲ್ಲ, ಮೇ ಬಿ ಇಟ್ ವಾಸ್ ಟೂ ಅರ್ಲಿ ಅಂಡ್ ಆ ಪ್ರೆಷರ್ ಹ್ಯಾಂಡಲ್ ಆಗ್ಲಿಲ್ಲ ಏನೋ ಗೊತ್ತಿಲ್ಲ ಅದು. ಅಂಡ್ ಇಂಜುರೀಸ್ ಆಫ್ ಕೋರ್ಸ್. ಸೊ ಐ ಥಿಂಕ್ ಹಿ ಹಸ್ ಲಾಸ್ಟ್ ಹಿಸ್ ವೇ ಅನ್ಸ್ತಾ ಇದೆ. ಬೌಲಿಂಗು ಮಾಡ್ತಿಲ್ಲ ಕೆಲವೊಂದ್ ಟೈಮ್ ಅವರು. but last year he had a decent series second actually. He scored somewhere around 400 runs, century, 2 350. So he had a nice what to say, decent IPL. ಅವ್ರದ್ದು ಈ ಸಲ ಡೊಮೆಸ್ಟಿಕ್ ಕೂಡ ಇಟ್ ಹ್ಯಾಸ್ ವೆಂಟ್ ವೆಲ್ ಓನ್ಲಿ ಆಕ್ಚುಲಿ. ಹಿ ಹ್ಯಾಸ್ ಪ್ಲೇಡ್ ಸಮ್ ಕ್ರೂಷಿಯಲ್ ಇನ್ನಿಂಗ್ಸ್ ಫಾರ್ MP. ಸೊ ಟಾಪ್ 6 ವೆರಿ ಫಾರ್ಮಿಡಬಲ್. And again, this KKR also looks like an RCB. You never know who is your number 7, 8, unless and until Sunil Narayan Yes. comes and plays. So that's where I think ನನಗೆ I was very confident. I was very hopeful of one player who was with MI for last 2 seasons, Ramandeep Singh. ಎಸ್. So I was very, what to say, ತುಂಬಾನೇ ಹೈ ಹೋಪ್ಸ್ ಇತ್ತು ಅವ್ರ ಮೇಲೆ. ಬಟ್ somehow it didn't work out in MI. ಅವ್ರಿಗೆ ಚಾನ್ಸ್ ಕೂಡ ಸಿಗಲಿಲ್ಲ. ಬಟ್ ಇಫ್ ಯು ರಿಮೆಂಬರ್ 2 years back, he had 4 wicket haul against RCB. Then Yes. Delhi, he had decent 230 scores. So, but somehow it didn't work out in MI. So you know, I think Ramandeep will be number 7 player. Might be an impact player also. He can bowl 2 overs. And Raghu, their biggest strength, back to Which KKR, back to Gautam Gambhir era. So ಎಸ್. ಅಂಡ್ ಗೌತಮ್ ಗಂಭೀರ್ ಲಕ್ನೋ ಅಲ್ಲೂ ನಾವು ನೋಡಿದ್ವಿ. ಹಿ ಟುಕ್ ದೆಮ್ ಟು 2 ಪ್ಲೇ ಆಫ್ಸ್. ಅದು ಫಸ್ಟ್ 2 years ಅಲ್ಲೇ ತಗೊಂಡೋಗ್ಬಿಟ್ರು.
ಸೊ ನನ್ನ ಪ್ರಕಾರ ಅಬೈನ್ 4 ಫಾರಿನರ್ಸ್ ಅಂದ್ರೆ ಐ ಥಿಂಕ್ ಒನ್ ಇಸ್ ರಸೆಲ್, ಸಾಲ್ಟ್, ಸ್ಟಾರ್ಕ್ ಅಂಡ್ ಮೇ ಬಿ ನರೈನ್ ಆರ್ ರದರ್ಫೋರ್ಡ್ ಡಿಪೆಂಡಿಂಗ್ ಆನ್ ಸಿಚುಯೇಷನ್ ಅನ್ಸಿದೆ. ಬಟ್ ಐ ಥಿಂಕ್ ಇನಿಷಿಯಲಿ ನರೈನೇ ಆಡ್ತಾರೆ ಅನ್ಸುತ್ತೆ ನನ್ನ ನರೇನ್ ಪ್ರಕಾರ ಅದು. ಅನ್ಕೋತೀನಿ. ನರೈನು, ಚಕ್ರವರ್ತಿ, ಸುಯಾನ್ ಶರ್ಮಾ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಸ್ಪಿನ್ ಕಾಂಬಿನೇಷನ್ ಎಸ್. ಹೇಳ್ಬೋದು. ಸೊ ದಟ್ ಲುಕ್ ಸಾರ್ಟೆಡ್. ಸ್ಟಾರ್ಕ್ ವಿಲ್ ಪ್ಲೇ. ಅಣ್ಣ 25 ಕೋಟಿ ತಗೊಂಡು ಈ ವರ್ಷನೂ ಆಡ್ಲಿಲ್ಲ ಅಂದ್ರೆ ನಮ್ KKR ಫ್ಯಾನ್ಸ್ ಎಲ್ಲ ಸಿಡ್ನಿ ಹೋಗ್ಬಿಟ್ಟು ಬಂದು ಹೊಡಿತಾರೆ ಅವ್ರಿಗೆ. ಅಂಡ್ ಅದು ಅದೇ 10 ವರ್ಷ ಆದ್ಮೇಲೆ ಆಡ್ತಾ ಇದ್ದಾರೆ IPL. 10 ವರ್ಷ ಆದ್ಮೇಲೆ. And then there are two very promising bowlers. One is Vaibhav Arora and Harshit Rana. Watch out for Harshit Rana. So Yes. Harshit Rana seems to be very highly rated by Indian selectors also. He was under India South Africa net bowlers list ಅಲ್ಲಿ. And there is one guy, watch out for this guy, bowls very fast, 140, 145. Has just played one or two T20s. ಅಭಿಷೇಕ್ ನಾಯರ್ ಅವರು ಐಡೆಂಟಿಫೈ ಮಾಡಿರೋದು ಅಂತ ಏನೋ ಸ್ಕೌಟಿಂಗ್ ಅಲ್ಲಿ ಇರೋದು. He is from Bihar. His name is Saqib Al Hasan. Very quick bowler, tearaway bowler. He bowls cracking yorkers. Short ball na ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ. 20 years old. So watch out for this guy. He'll definitely play this season. ಎಸ್, ಐ ಥಿಂಕ್ ಅ ಗುಡ್ ಆಲ್ರೌಂಡರ್ ಅನ್ಬೋದು ಸಕೀಬ್ ಹುಸೇನ್ ಅವರು. ಐ ಥಿಂಕ್ ಹಿ ಇಸ್ ಗುಡ್ ಫೈಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾರು ಐ ಡೋಂಟ್ ಥಿಂಕ್ ಐ ಡೋಂಟ್ ರಿಮೆಂಬರ್ ಎನಿವನ್ ಗೋಯಿಂಗ್ ಫಾರ್ ಹಿಮ್ ಇನ್ ದ ಆಕ್ಷನ್. KKR ವರ್ ವೆರಿ ಸ್ಟ್ರಾಂಗ್ ಆನ್ ಹಿಮ್ ಅಂತಾನೆ ಹೇಳ್ಬೋದು ಅಲ್ಲಿ. He went for only base price actually. ಬೇಸ್ ಪ್ರೈಸ್. ಅಂಡ್ ಎಸ್, ಇಲ್ಲಿ ಒಂದು ಪ್ಲೇಯರ್ ಅಭಿ ನಾನು ಸುಮಾರು ವರ್ಷದಿಂದ ಹೇಳ್ತಿದ್ದೀನಿ, ಇವ್ರನ್ನ ಮುಂಬೈ ಇಂಡಿಯನ್ಸ್ ಅರ್ಧ ಹಾಳು ಮಾಡಿದ್ರು, ಇವಾಗ KKR ಇನ್ನ ಅರ್ಧ ಹಾಳು ಮಾಡ್ತಾ ಇದ್ದಾರೆ. ಅನುಕೂಲ್ ರಾಯ್, ಐ ಥಿಂಕ್ ಹಿ ವಾಸ್ ಅ ಗ್ರೇಟ್ ಟ್ಯಾಲೆಂಟ್. ಮುಂಬೈ ಇಂಡಿಯನ್ಸ್ ಅರ್ಧ ಹಾಳು ಮಾಡಿದ್ರು 3-4 ವರ್ಷ ಕೂರ್ಸಿ. KKR ಇನ್ನೊಂದ್ 3 ವರ್ಷ ಕೂರ್ಸಿದ್ದಾರೆ. He was our designated substitute fielder. ಯಾರಾದ್ರೂ ಒಬ್ರು ಪ್ಲೇಯರ್ ಏನಾದ್ರು ರೆಸ್ಟ್ ಬೇಕು ಅಂದ್ರೆ ಅನುಕೂಲ್ ರಾಯ ಬಂದು ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗ್ತಿದ್ರು. ಏನ್ ಸೂಪರ್ ಫೀಲ್ಡರ್ ಅವರು, ಹೆವಿ ಫೀಲ್ಡರ್ ಗುರು ಅವ್ರು ಮಾತ್ರ. ಗನ್ ಫೀಲ್ಡಿಂಗ್. ಬಟ್ ಹಿ ಹಸ್ ಪ್ಲೇಡ್ ಓನ್ಲಿ 7 ಮ್ಯಾಚಸ್ ಅಂದ್ರೆ ಶಾಕಿಂಗ್ ಅದು. ಆಫ್ಟರ್ 6 years in IPL 7 ಮ್ಯಾಚಸ್ ಆಡಿದ್ರು. ಸೊ ಹೋಪ್ಫುಲಿ ಎಸ್, ಈ ಟೈಮ್ ಜಾಗ ಸಿಗದೆ ಇರ್ಬೋದು ಅವ್ರಿಗೆ ಟೀಮ್ ಅಲ್ಲಿ. ಸೊ ದಿಸ್ ಇಸ್ ಅವರ್ ಥಿಂಗ್. ಅಂಡ್ ಅಭಿ ಫೈನಲ್ ಥಿಂಗ್ ಅಬೌಟ್ KKR ಟಾಪ್ 4. ಸಾಲಿಡ್ ಟೀಮ್ ಆಕ್ಚುಲಿ. 7-8 ಪ್ಲೇಯರ್ಸ್ ಆರಾಮಾಗಿ ಈಸಿಯಾಗಿ 11 ಅಲ್ಲಿ ಫಿಕ್ಸ್ ಆಗ್ತಾರೆ. ಬಟ್ ರಸೆಲ್, ನರೈನ್ ಅಂಡ್ ಸ್ಟಾರ್ಕ್ ವಿಲ್ ಹೋಲ್ಡ್ ಕೀ ಫಾರ್ ದೆಮ್. ಸೊ probably just miss out ಅಂತಾನೆ ಹೇಳ್ಬೋದು. ಬಟ್ with Gambhir back, with Shreyas Iyer back, with Stark back, I think this is more than a decent side. 50-50. ಐ ಥಿಂಕ್ ಅಭಿ ಮೇ ಬಿ 4th and 5th ಅಲ್ಲಿ ಏನ್ ಟಸಲ್ ಆಗತ್ತೆ ಯೂಶಲಿ ಟುವರ್ಡ್ಸ್ ಎಂಡ್ ಆಫ್ ದ ಲೀಗ್, ಅಲ್ಲಿ ಇರ್ತಾರೆ ಅನ್ಸುತ್ತೆ KKR. ವಿತ್ ದ ಟೀಮ್ ದೇ ಹ್ಯಾವ್, ಐ ಥಿಂಕ್ ದೇ ಕ್ಯಾನ್. ಅಂಡ್ ಗಂಭೀರ್ ಥಿಂಕ್ ಟ್ಯಾಂಕ್ ಆಗಿ ವಾಪಸ್ ಬಂದಿರೋದ್ರಿಂದ ಹಿ ನೋಸ್ ಹೌ ದ KKR ಪಿಚ್ ಬಿಹೇವ್ಸ್. ಅಂಡ್ ಐ ಥಿಂಕ್ 4th or 5th ಆ ಪೊಸಿಷನ್ಗೆ ಐ ಥಿಂಕ್ ದೇ ಆರ್ ಸ್ಟ್ರಾಂಗ್ ಪುಟ್ ಅಂತಾನೆ ಹೇಳ್ಬೋದು. ಎನಿವೇಸ್, ಇವಾಗ ನೆಕ್ಸ್ಟ್ ಹೋಗೋದು ರಾಜಸ್ಥಾನ್ ರಾಯಲ್ಸ್ಗೆ. ಅನದರ್ ಪೆರೆನಿಯಲ್ ಅಂಡರ್ ಅಚೀವರ್ಸ್ ಅಂತ ಹೇಳ್ಬೋದು. ಆಫ್ಟರ್ ಫಸ್ಟ್ ಇಯರ್ ಐ ಥಿಂಕ್ 2020-21 ಅನ್ಸುತ್ತೆ ದೇ ಕೇಮ್ ಟು ಫೈನಲಿಗೆ ಬಂದ್ರು. ಅದನ್ನು ಇವಾಗ ಸೋತರು. ಇವ್ರದ್ದು ಟೀಮ್ ನೋಡಿದ್ರೆ ಹೆಂಗನ್ಸುತ್ತೆ, ನಮ್ಮ ಇಂಡಿಯನ್ ಟೀಮ್ ನೆನಪಾಗುತ್ತೆ ನನಗೆ. ಬ್ಯಾಟ್ಸ್ಮನ್ಗಳು, ಬೌಲರ್ಸ್ ಬೌಲಿಂಗ್ ಮಾಡಲ್ಲ, ಬೌಲಿಂಗ್ ಮಾಡೋರು ಬ್ಯಾಟಿಂಗ್ ಆಡಲ್ಲ. ಆತರ ಯಾರು ಆಲ್ರೌಂಡರ್ಸ್, ಆಕ್ಚುಲಿ ಆಲ್ರೌಂಡರ್ಸ್ ಇಲ್ಲ ಅವರಿಗೆ. ಟಾಪ್ 6 ಅಲ್ಲಿ ಕಂಪ್ಲೀಟ್ ಒನ್ ಡೈಮೆನ್ಷನಲ್ ಪ್ಲೇಯರ್ ಅಂಡ್ ಬೌಲರ್ಸ್ ಕೂಡ ಒನ್ ಡೈಮೆನ್ಷನಲ್ ಪ್ಲೇಯರ್ಸ್. ಸೊ ದೇ ವಿಲ್ ಬಿ ಮೋರ್ ದನ್ ಹ್ಯಾಪಿ ವಿತ್ ಜೈಸ್ವಾಲ್ ಪರ್ಫಾರ್ಮೆನ್ಸ್. ಸೊ ಆರಾಮಾಗಿ 600 runs ಲೋಡಿಂಗ್ ಜೈಸ್ವಾಲ್ಗೆ ಈ ಸೀಸನ್ ಪ್ರಿಡಿಕ್ಷನ್ 600 ಮಿನಿಮಮ್. ನನ್ನ ಪ್ರಕಾರ ಖಂಡಿತ, ಯಾಕಂದ್ರೆ ಟೆಸ್ಟ್ ಸೀರೀಸ್ ಅಲ್ಲೇ ಇಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ. ಇನ್ನು T20 ಕೇಳೋದ್ ಬೇಡ. ಬಟ್ ಅಗೇನ್ ಆತರ ಎಷ್ಟೋ ಜನ ಆತರ ಈ ಫಾರ್ಮ್ ಅಲ್ಲಿ ಇದ್ದವರೆಲ್ಲ ದೇ ಹ್ಯಾವ್ ಲಾಸ್ಟ್ ದೇರ್ ಫಾರ್ಮ್. ಬಟ್ ವಿ ಹೋಪ್ ಹಿ ಡಸಂಟ್ ಲೂಸ್ ಹಿಸ್ ಫಾರ್ಮ್ ಅಂತ. ಅಂಡ್ ಇಲ್ಲಿ ನೀನ್ ಹೇಳ್ದಂಗ ಅಭಿ ಆಲ್ರೌಂಡರ್ಸ್ ಇರೋದು ರಿಯಾನ್ ಪರಾಗ್ ಒಬ್ಬರೇನೆ. ಹಂಗ್ ನೋಡಿದ್ರೆ ಇಲ್ಲಿ ಟೀಮ್ ಅಲ್ಲಿ ಅಶ್ವಿನ್ ಆಲ್ರೌಂಡರ್ ಅಂತ ಕನ್ಸಿಡರ್ ಆಗ್ತಾರೆ. ಬಟ್ T20 ಹಿ ಹ್ಯಾಸ್ ದ ಸ್ಕಿಲ್ಸ್ ಟು ಪ್ಲೇ ಬ್ಯಾಟಿಂಗ್, ಬಟ್ ಡಸ್ ಹಿ ಹ್ಯಾವ್ ದ ಪವರ್ ಟು ಪ್ಲೇ ದ ಬ್ಯಾಟಿಂಗ್ ಅಂತಾನೆ ಇರೋದಿಲ್ಲ. ಅಂಡ್ ಈ ಟೀಮ್ ಅಲ್ಲಿ ಡೂ ಯು ಥಿಂಕ್ ದೇವದತ್ ಪಡಿಕ್ಕಲ್ ವಿಲ್ ಬಿ ಅ ಮಿಸ್ ಅನ್ಸತ್ತ ನಿಂಗೆ? ಇಲ್ಲ, ಆಕ್ಚುಲಿ ದೇವದತ್ ಪಡಿಕ್ಕಲ್ ವಾಸ್ ದಿ ಏನಂತ ಮಿಸ್ ಮ್ಯಾಚ್ ಆರ್ ಮಿಸ್ ಫಿಟ್ ಇನ್ ದೇರ್ ಲೈನ್ ಅಪ್ ಅಂತಾನೆ ಹೇಳ್ಬೋದು.
I think DDP is, we all know that once power play is over, he struggles to clear that boundary range. Yes. So DDP ಅವ್ರಿಗೆ ಇನ್ನು actually that power game ಇನ್ನೂ ಬಂದಿಲ್ಲ. Like he lies on more of timing, finding gaps. So but fortunately, unfortunately, ಪ್ರಸಿದ್ಧ ಕೃಷ್ಣ ಅವ್ರು ಇಂಜೂರ್ಡ್ ಆಗಿದ್ದಾರೆ. ಮೇ ಬಿ ಆವೇಶ್ ಖಾನ್ ಟ್ರೇಡ್ ಇವಾಗ ಸೆನ್ಸ್ ಮಾಡ್ತಿದೆ ಅಂತ ಹೇಳ್ಬೋದು ಅವ್ರಿಗೆ ಆಕ್ಚುಲಿ. ಏನು ಬಟ್ ಅಷ್ಟು ಮೊಬೈಲ್ ನೋಡ್ತಿದ್ಯಾ? ಗರ್ಲ್ ಫ್ರೆಂಡ್ ಏನೋ ಮೆಸೇಜ್ ಮಾಡ್ತೀಯಾ ಹೆಂಗೆ? ಅಲ್ಲ, ನಾನು ನೋಡ್ತಾ ಇರೋದು ಇಲ್ಲಿ ಯಾರು ಇಲ್ವೇ ಇಲ್ವಲ್ಲ ಗುರು ಟೀಮ್ ಅಲ್ಲಿ ಅಂತ ನೋಡ್ತಾ ಇದ್ದೀನಿ ನಾನು ಇಲ್ಲಿ. ಏನ್ ಒಳ್ಳೆ ಟೀಮ್ ಇದ್ದವ್ರದ್ದು, ಹ್ಮ್. ಅಷ್ಟು ಚೆನ್ನಾಗಿರೋ ಟೀಮ್ ಇದ್ದಿದ್ದು, ಇವಾಗ ನೋಡಿದ್ರೆ ವಿಕೆಟ್ ಕೀಪರ್ಸ್ 5 ಜನ ಇದಾರೆ ಇಲ್ಲಿ ಟೀಮ್ ಅಲ್ಲಿ. ಅಲ್ಲಿ ಡೆಲ್ಲಿನಲ್ಲಿ ಒಂದ್ 4 ಜನ ಇದಾರೆ ಅಲ್ಲಿ ಟೀಮ್ ಅಲ್ಲಿ. ಕೆಲವೊಂದು ಟೀಮ್ ಅಲ್ಲಿ 1-2 ಅಷ್ಟೇ ಇಟ್ಕೊಂಡು ಆಟ ಆಡ್ತಾ ಇದಾರೆ. ತುಂಬಾ ಈಸಿ, ಐ ಮೀನ್ ಪ್ಲೇಯಿಂಗ್ ಇಲೆವೆನ್ ತುಂಬಾ ಈಸಿ ಕಾಣೆ ಅವ್ರದ್ದು. ಬಟ್ಲರು, ಜೈಸ್ವಾಲ್ ಓಪನಿಂಗ್, ನಂಬರ್ 3 ಬಂದು ಸ್ಯಾಮ್ಸನ್, ನಂಬರ್ 4 ಬಂದು ರಿಯಾನ್ ಪರಾಗು, ನಂಬರ್ 5 ಬಂದು ಹಿಟ್ ಮಾಯರ್, ನಂಬರ್ 6 ದೇರ್ ಅಶ್ವಿನ್ ಬರ್ತಾನೆ. ಇಲ್ಲ, ದೇರ್ ಸಿಸ್ಟರ್ ಟೀಮ್ ಜಮಕತ್ ಎಲವಾಸ್ದು ಕ್ಯಾಪ್ಟನ್ ರೋಮನ್ ರೋಮನ್ ಪವಲ್. ಪವಲ್. ಸೊ 7th ಬಂದು ಧ್ರುವ್ ಜುರೇಲ್, 8, 9 8 ಅಶ್ವಿನ್. 9 ಎಕ್ಸ್ RCB ಲೆಜೆಂಡ್ ಯಜುವೇಂದ್ರ ಚಹಲ್, 10 ಬೌಲ್ಟ್, 11th ಬಂದು ಐದರ ಆವೇಶ್ ಖಾನ್ ಅಥವಾ ಕುಲ್ದೀಪ್ ಸೇನು. ಸೊ ಐ ಥಿಂಕ್ ಇಟ್ ಇಸ್ ವೆರಿ ಈಸಿ ಟು ಮೇಕ್ ದೆಮ್. ಅದಗೇನ್ ಅದೇ ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿದ್ದು ಅವರಿಗೆ. 2020 ಹೆಂಗೋ ಉಳ್ಕೊಂಡ್ಬಿಟ್ರು, ಬಿಕಾಸ್ ಆಲ್ರೌಂಡರ್ಸ್ ಇಲ್ದೇನೋ ಬಟ್ ಉಳ್ಕೊಂಡ್ರು ಅವರು 2022 ಅಲ್ಲಿ. ಬಟ್ ಲಾಸ್ಟ್ ಇಯರ್ ಇವನ್ ವಿತ್ ದಿ ಹೆಲ್ಪ್ ಆಫ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅವರಿಗೆ ಅದೇನೋ ಹೆಲ್ಪ್ ಆಗ್ಲಿಲ್ಲ. ಸೊ ಬಟ್ ಅಭಿ ಇಲ್ಲಿ ಇನ್ನೊಂದು ಬೋಲ್ಟ್ ನ ಆಡಿಸ್ತಾರೆ ಅನ್ಸ್ತಾ ಇದೆ, ಅಥವಾ ನಾಂದ್ರೆ ಬರ್ಗರ್ ನ ಆಡಿಸೋ ಚಾನ್ಸ್ ಇದೆ, ಬಿಕಾಸ್ ಈಕ್ವಲ್ ಇಲ್ಲ ಇಲ್ಲ ಲೆಫ್ಟ್ ಇಲ್ಲ, ಹ್ಯಾಂಡ್ ಬೌಲರ್ ಅವರು. ಬೌಲ್ಟ್ ವಿಲ್ ಪ್ಲೇ ಮೆಜಾರಿಟಿ ಆಫ್ ಮ್ಯಾಚಸ್ ಅನ್ಲೆಸ್ ತುಂಬಾನೇ ಫಾರ್ಮ್ ಕಳ್ಕೊಂಡ್ರು ಅಥವಾ ತುಂಬಾನೇ ಖರಾಬ್ ಆಡ್ತಿದ್ದಾರೆ ಅಂದ್ರೆ. ಫಾರ್ಚುನೇಟ್ಲಿ ಬೌಲ್ಟ್ ಹ್ಯಾಸ್ ಕಮ್ ವಿತ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಇನ್ IL T20 ವೇರ್ ಮುಂಬೈ ಇಂಡಿಯನ್ಸ್ ಗೆದ್ರು ಅಲ್ಲಿ. ಅಂಡ್ ದೆನ್ ಹಿ ಹ್ಯಾಡ್ ನಿಂಗೆ ಆ ಪಾಯಿಂಟ್ ಹೇಳ್ಬೇಕಿತ್ತು ನೀನು, ಅವ್ರ ಇಲ್ಲ ಫಾರ್ಮಿಗೆ ಬಂದಿದ್ದಲ್ಲ. ಬೌಲ್ಟ್ ಅಲ್ಲಿ ಎಷ್ಟು 4th ಹೈಯೆಸ್ಟ್ ವಿಕೆಟ್ ಟೇಕರ್ ಎಂಟರ್ ಸೀರೀಸ್ ಈಗ. ಸೊ ಇಲ್ಲಾಂದ್ರೆ ಗುರು ನನ್ ಪ್ರಕಾರ ಐ ಥಿಂಕ್ ಬೋಲ್ಟ್ ಇಸ್ ಔಟ್ ಆಫ್ ಫಾರ್ಮ್. ಕಂಪ್ಲೀಟ್ಲಿ ಓಡಿಸ್ಕೊತಾ ಇದಾರೆ. ಮೊನ್ನೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲೂ ನೋಡ್ವಿ ನಾವು, ಅದು ಅದೇ ಬಟ್ ಸಿಕ್ಕಾಪಟ್ಟೆ ಓಡಿಸ್ಕೊತಾ ಇದಾರೆ. ಬಟ್ ಬ್ಯಾಕಪ್ ಇದೆ. ಬಟ್ ನಾಂಡ್ರೆ ಬರ್ಗರ್ ಕೂಡ ಇಂಡಿಯಾದಲ್ಲಿ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಕ್ಚುಲಿ. ಇಲ್ಲಿ ತುಂಬಾ ಜನ ಫಾಸ್ಟ್ ಬೌಲರ್ಸ್ ಬಂದು ನೋಡಿದೀವಿ ಹಣೆ ಬರ ಏನು ಅಂತ. ಸೊ ಸೊ ಟಾಪ್ 4 ಬಟ್ಲರ್, ಜೈಸ್ವಾಲ್ ಅಂಡ್ ಸ್ಪಿನ್ ಟ್ವಿನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಂಟೈರ್ ಪರ್ಫಾರ್ಮೆನ್ಸ್. ಬಟ್ ಡೋಂಟ್ ನೋ, ಲೈಕ್ 5th, 6th ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಅದರ್ ಟೀಮ್ಸ್ ಆರ್ ಮಚ್ ವೆಲ್ ಬ್ಯಾಲೆನ್ಸ್ಡ್ ಇನ್ ಟರ್ಮ್ಸ್ ಆಫ್ ಆಲ್ ರೌಂಡ್ ಕೇಪಬಿಲಿಟಿ. ನನಗೂ ಅದೇ ಅನ್ಸುತ್ತೆ. ಐ ಥಿಂಕ್ RCBಗೆ ಟಾಪ್ 3 ಮೇಲೆ ತುಂಬಾ ಡಿಪೆಂಡ್ ಆಗ್ತಾರೆ ಅಂತಾರೆ. ಐ ಥಿಂಕ್ RRಗೂ ಅಷ್ಟೇ ಟಾಪ್ 2 ಜೈಸ್ವಾಲ್ ಅಂಡ್ ಬಟ್ಲರ್ ಅಂಡ್ ಬೌಲಿಂಗ್ ಸ್ಪಿನ್ ಟ್ವಿನ್ಸ್ ನೀನ್ ಹೇಳ್ದಂಗೆ ಇವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದೆ. ಅಂಡ್ ಮೋರ್ ಡಿಪೆಂಡೆನ್ಸಿ ಆನ್ ಬೋಲ್ಟ್ ಇನ್ ಪವರ್ ಪ್ಲೇ. ಅಲ್ಲಿ ಬೋಲ್ಟ್ ಓಡಿಸ್ಕೊಂಡ್ರು ಅಂದ್ರೆ ಮುಗೀತಲ್ಲಿಗೆ ಅದು. ದೇ ಕೆ ನಾಟ್ ರಿಕವರ್ ಅಂತಾನೆ ಹೇಳ್ಬೋದು. ಸೊ ಐ ಥಿಂಕ್ ಎಸ್, ಇವನ್ ಐ ಬಿಲೀವ್ ದೇ ವಿಲ್ ಮಿಸ್ ಔಟ್ ಆನ್ ದ ಪ್ಲೇ ಆಫ್ಸ್ ಅಂತಾನೆ ಅನ್ಸ್ತದೆ ನಂಗೂನು. And final team of this review, Delhi Capitals. ನಮ್ಮ ರಿಷಬ್ ಪಂತ್ has returned as captain over there and wicket-keeper batsman. So one of the strongest teams ಅಂತಾನೆ ಹೇಳ್ಬೋದು ಅಭಿ ಇದು, ಹಂಗ್ ನೋಡಿದ್ರೆ. ಬಿಕಾಸ್ ವಾರ್ನರ್ ಇದಾರೆ, ರಿಷಬ್ ಪಂತ್ ಇಸ್ ರಿಟರ್ನಿಂಗ್, ಅಂಡ್ ಅಲ್ಲಿರೋ ಪ್ಲೇಯರ್ಸ್ ನ ನೋಡಿದ್ರೆ ನೀವು, ಅಲ್ಲಿ ಇಂಡಿಯನ್ ಕಂಟಿಜೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ ಅಲ್ಲಿ. ಐ ಥಿಂಕ್ ಫ್ರಮ್ 3 years ಸ್ಟ್ರಾಂಗ್ ಆಗಿದೆ. ಐ ಆಮ್ ನಾಟ್ ಶೂರ್ ವೈ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ಟು ದೇರ್ ಬೆಸ್ಟ್ ಅಂತಾನೆ. ಸೊ ನಿಂಗೆ ಏನ್ ಅನ್ಸುತ್ತೆ DC ನೋಡಿದಾಗ? ಇಲ್ಲ, ಬಿಫೋರ್ ವಾಟ್ ಎವರ್ ಹ್ಯಾಪನ್ಸ್ ಅಲ್ವಾ, ಐ ಥಿಂಕ್ ನಾವು ತುಂಬಾನೇ ಲಕ್ಕಿ. ಇಟ್ಸ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಅಗೇನ್ ಅವರ್ ಸೂಪರ್ ಸ್ಟಾರ್ ರಿಷಬ್ ವಿಲ್ ಬಿ ಬ್ಯಾಕ್. ಅದೇನೋ ಆಕ್ಸಿಡೆಂಟ್ ಆಗಿದ್ದು, ಅದು ಒಂಥರ ನೆನ್ಸ್ಕೊಂಡ್ರೆ ಮೈಯೆಲ್ಲ ಒಂಥರ ಜುಮ್ ಅನ್ನುತ್ತೆ ಅಂತ ಅದು. ಸೊ ಐ ಥಿಂಕ್ BCCI ಒಂದು ಒಳ್ಳೆ ಟ್ರಿಬ್ಯೂಟೇ ಕೊಟ್ಟಿದ್ದಾರೆ ಅವರಿಗೆ, ಮಿರಾಕಲ್ ಮ್ಯಾನ್ ಅಂತ. ರೈಟ್. ಸೊ ವಾಟ್ ಎವರ್ ಹ್ಯಾಪನ್ಸ್, ಹೌ ಎವರ್ ರಿಷಬ್ ಪ್ಲೇಸ್, we are all blessed to see him again back to playing and back to what he does best. So first of all the best. Congratulations for him for having such a determined mentality to come back and play cricket. So even if he scores just 1 runs, I think ನಾವು ಖುಷಿನೇ ಪಡ್ಬೇಕು ಆಕ್ಚುಲಿ. ಅವ್ರು ಆಗಿದ್ದ ಆಕ್ಸಿಡೆಂಟು, ಅವ್ರದ್ದು ಇದ್ದಿದ್ದು ಸಿಚುವೇಶನ್ ನೋಡಿದ್ರೆ. ಅಂಡ್ ಟೀಮ್ ಕಂಪೋಸಿಷನ್,
I would disagree with you, Raghu. I think they are not one of the strongest team. They are one of the weakest team ಅಂತಾನೆ ಹೇಳ್ತೀನಿ. So you never know which Prithvi Shaw will turn up. David Warner is not the same David Warner of the old. ಅವ್ರ ರನ್ಸ್ ಹೊಡಿತಿದ್ದಾರೆ ಆರಾಮಾಗಿ 450 ರನ್ಸ್ 500, ಬಟ್ ಇಟ್ ಇಸ್ ಕಮಿಂಗ್ ಅಟ್ ಸ್ಟ್ರೈಕ್ ರೇಟ್ ಆಫ್ 115, 120. I would rather take David Warner scoring 400 runs at 140 strike rate rather than having him 550 season with strike rate of 110. So Mitchell Marsh will hold key, and then Rishabh, and then who will play? After Rishabh, ಅದೇ ಬಿ ನಾನು ಅದನ್ನೇ ಹೇಳಕ್ ಬಂದಿದ್ದೆ ನಾನು. ಲಾಸ್ಟ್ ಇಯರ್ ಐ ಥಿಂಕ್ ಟೂ ಮಚ್ ಆಫ್ ಪ್ರೆಷರ್ ವಾಸ್ ದೇರ್ ಆನ್ ವಾರ್ನರ್. ಕ್ಯಾಪ್ಟನ್ಸಿನೂ ಇರ್ಬೇಕಿತ್ತು ಅಂಡ್ ಮಿಡ್ಲ್ ಆರ್ಡರ್ ತುಂಬಾನೇ ಫ್ರೆಜೈಲ್ ಆಗ್ತಾ ಇತ್ತು ವಿತೌಟ್ ರಿಷಬ್ ಪಂತ್ ನೋಡಿದಾಗ ಅಲ್ಲಿ. ಯಾಕಂದ್ರೆ ನಾವು ನೋಡಿದೀವಿ ರಿಷಬ್ ಪಂತ್ ನ, ಈವನ್ ಇಫ್ ಇಟ್ ಇಸ್ ಲೈಕ್ 30 ಬಾಲ್ 60 ಇದ್ದಾಗ್ಲೂ ದೇರ್ ಇಸ್ ನೋ ಲೂಸಿಂಗ್ ಹೋಪ್ ಅವಾಗ. ಬಟ್ ಐ ಥಿಂಕ್ ವೆನ್ ಈಸ್ ಕಮಿಂಗ್ ಬ್ಯಾಕ್ ದಿಸ್ ಇಯರ್ ಮೇ ಬಿ ಡೇವಿಡ್ ವಾರ್ನರ್ ಫ್ರೀ ಆಗಿರ್ತಾರೆ. ಅಂಡ್ ಲಾಸ್ಟ್ ಇಯರ್ ಕೂಡ ಅವ್ರದ್ದು ದಿಸ್ ವರ್ಲ್ಡ್ ಕಪ್ ಇಸ್ ಲಾಸ್ಟ್ ಅಂತ ಹೇಳಿದ್ದಾರೆ. ವೆರಿ ಐ ಗುಡ್. ಬಿಲೀವ್ ಹಿ ಇಸ್ ಗೋನ್ ಟು ಪ್ಲೇ ವಿತ್ ಫ್ರೀ ಮೈಂಡ್. ರಿಷಬ್ ಆದ್ಮೇಲೆ ಯಾರು ಆಡ್ತಾರೆ ಅವ್ರಿಗೆ? ಸೊ ಅಭಿ RCB, ಇವಾಗ ಡೇವಿಡ್ ವಾರ್ನರ್, RCB, ರಾಜಸ್ಥಾನ್ಗೆ ಅಟ್ಲೀಸ್ಟ್ ಟಾಪ್ 6 ಇದ್ದಾರೆ. ಇವರಿಗೆ ಟಾಪ್ 4 ಅಲ್ಲೇ ಎಂಟ್ ಆಗ್ತದೆ. ಐ ಥಿಂಕ್ ದೇರ್ ಆರ್ ಎನ್ ನಂಬರ್ ಆಫ್ ಪ್ಲೇಯರ್ಸ್, ಬಟ್ ನಾಟ್ ಪ್ರೂವನ್ ಕೆಪಬಿಲಿಟಿ ಇರೋ ಪ್ಲೇಯರ್ಸ್. ಪ್ರಾಬಬ್ಲಿ. ಸೊ ನಂಬರ್ 5 ಬಂದು ಅವ್ರಿಗೆ ಅಕ್ಷರ್ ಪಟೇಲ್ ಆಕ್ಚುಲಿ ಇವಾಗ ಆ ಕಂಡೀಷನ್ ಬಂದಿದೆ. ಎಸ್. ಅಂಡ್ ಒನ್ ಪ್ಲೇಯರ್ ರಿಪ್ಲೇಸ್ ಮಾಡಿದ್ದಾರೆ ಅವರು, ತುಂಬಾನೇ ಹೈಪ್. All around Yes. the Australia, they say he is the next big superstar in world cricket. JF ಜೇಕ್ ಫ್ರೇಸರ್ ಇರಪ್ಪ Jake ಹೆಸರು Fraser ನೋಡ್ಬಿಡೋಣ. Merck. ಜೇಕ್ ಫ್ರೇಸರ್ ಮೆಕ್ಗ್ರೂಕ್. ಸೊ ಅವ್ರದ್ದು ಗೇಮ್ ನೋಡ್ ನೀನು. 10 years ಬ್ಯಾಕ್ ಮ್ಯಾಕ್ಸ್ವೆಲ್ ಗೇಮ್ ಹಳೆ ವಿಡಿಯೋಸ್ ನೋಡು. ಇಟ್ ಇಸ್ ಡಿಟೋ ಕಣ. ಲೈಕ್ ಯು ಸಿ ಲೈಕ್ ಮ್ಯಾಕ್ಸ್ವೆಲ್ ವರ್ಷನ್ 2 ಬಾಲ್ ಹಿಟ್ ಬಾಲ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅವರಿಗೆ ಅಗೇನ್ ವಾರ್ನರ್ ವಿಲ್ ಪ್ಲೇ. He will definitely play. Marsh will play. Definitely will play Andrick Nokia. So ಇಲ್ಲಿ 3 ಜನ ಆಗ್ಬಿಟ್ರು ಅವಾಗ್ಲೇ. ಸೊ ಇನ್ನೊಂದು ಪೊಸಿಷನ್ಗೆ there is a 2 option. One, you can either play Tristan Stubbs as wicket keeper and you play JFM. So Tristan Stubbs will be your 4th overseas player. Yes. If you want to play JFM, you have to play. There are multiple wicket keepers ಅಲ್ಲಿ. ರಿಕ್ಕಿ ಭುವಿ ಆಗ್ಲಿ, ಕುಶಾಲ್ ಯಾರವರು ಕುಶಾಗ್ರ. So 7.5 crores ಕೊಟ್ಟಿದ್ದಾರೆ. So you have to play either one of these two. And then again with like Rajasthan Royals, ಇವ್ರದ್ದು ಸ್ಪಿನ್ ಕೂಡ ತುಂಬಾ ಒನ್ ಆಫ್ ದಿ ಮೋಸ್ಟ್ ಸಾರ್ಟೆಡ್ ಸ್ಪಿನ್ ಅಂತಾನೆ ಹೇಳ್ಬೋದು ಬೌಲಿಂಗ್ ಅಲ್ಲಿ. ಅಕ್ಷರ್ ಪಟೇಲ್ and ಕುಲ್ದೀಪ್ ಯಾದವ್. Yes. So how many? 5, 6. We'll keep 7, 8. Number 7 for open now. Maybe we'll put some impact player. So 8 and 9 will be your Akshar Patel. 8 and 9 will be Mukesh Kumar. Andrick Nokia, Kuldeep Yadav 8 and 9. 10 ಬಂದು okay, ಮುಖೇಶ್ ಕುಮಾರ್ನ ಇಟ್ಕೊಳ್ಳಿ. ಅಥವಾ there is one player who is making good noise, ಸುಮಿತ್ ಕುಮಾರ್. 2 crores ಕೊಟ್ಟಿದ್ದಾರೆ. He is a all rounder. So 11 ಬಂದು ಅದೇ ಡಿಪೆಂಡಿಂಗ್ ಅಪಾನ್ ಯುವರ್ 4 overseas combination. So I think 5th to 6th position ಗೆ I think Kumar Kushagra will be the person they will go to, because 7.5 crores ಕೊಟ್ಬಿಟ್ಟು ಸುಮ್ನೆ ಕೂರ್ಸಲ್ಲ ಯಾವ ಟೀಮು. ಇವತ್ತವರೆಗೂ ನಾವು ನೋಡಿರೋಂಗೆ ಯಾವ್ದೋ 50 ಲಕ್ಷ 30 ಲಕ್ಷ ಕೊಟ್ಟವ್ರನ್ನ ಕೂರಿಸ್ತಾರೆ. 7 ಕೋಟಿ ಕೊಟ್ಟೆಲ್ಲ ಯಾರು ಕೂರ್ಸಲ್ಲ. ಅಂಡ್ ಈಸ್ ಅ ಗುಡ್ ಟ್ಯಾಲೆಂಟ್ ಆಲ್ಸೋ. ನಾವು ನೋಡಿರೋ ಹಂಗೆ ಕುಮಾರ್ ಕುಶಾಗ್ರ ಅವರು ಕೂಡ್ಸಿದ್ರಲ್ಲ, ಕ್ಯಾನ್ ಹಿಟ್ ದ ಲಾಂಗ್ ಬಾಲ್. CSK ಅವ್ರು ಕೂಡ್ಸಿದ್ರಲ್ಲ ಕೃಷ್ಣಪ್ಪ ಗೌತಮ್ನ 10.5 crores ಕೊಟ್ಟು ಒಂದು ಮ್ಯಾಚ್ ಆಡಿಸ್ಲಿಲ್ಲ. ಅವತ್ ಅನ್ಕೊಂಡೆ ನಾನ್ ಯಾಕೆ ಕ್ರಿಕೆಟ್ ಆಡ್ಲಿಲ್ಲ ಚಿಕ್ಕ ವಯಸ್ಸಿದ್ದ ಅಂತ ಅವತ್ ಅನ್ಸಿತ್ತು ನನಗೆ. Okay, Raghu, quickly your prediction. Again, maybe just out of the top 5, top 4 ಅನ್ಸುತ್ತೆ ನನ್ನ ಪ್ರಕಾರ. I hope they prove me wrong, because I want to see them in the top 4. But based on the team, though it's a very, very strong, maybe I'll take that back. It's a strong team. They won't come in the top 4 ಅನ್ಸ್ತಿದೆ. So for me, they will be the top contender for wooden spoon holder again. Okay, viewers, this is it for today. Another ಬರೀ 2 ದಿನದಲ್ಲಿ India's festival will be back.
ಐ ಥಿಂಕ್ ರಿಲ್ಯಾಕ್ಸ್ ಆಗಲ್ಲ, ಅಟ್ಲೀಸ್ಟ್ ಈವ್ನಿಂಗ್ ಬಂದ ತಕ್ಷಣ ಒಂದು IPL ಗೋಸ್ಕರ ವೇಟ್ ಮಾಡೋ ಫೀಲಿಂಗೇ ಬೇರೆ. ಸೊ ನಾಡಿದ್ದು ಇಷ್ಟೊತ್ತಿಗೆ ಅವಾಗ ರಿಸಲ್ಟ್ ಗೊತ್ತಾಗಿರುತ್ತೆ, CSK RCBದು. So let's see how it goes, and we will come back with some other videos with different contents. Thank you for all the supports and support. ಇದೇ ತರ ನಮ್ಮ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಥ್ಯಾಂಕ್ ಯು. Thank you.